ತುಂಬಾ ಸಿಂಪಲ್ಲಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಎಗ್ ಹೈದರಾಬಾದಿ ಬಿರಿಯಾನಿನ ಈ ಸ್ಟೆಪ್ಗಳನ್ನ ಯೂಸ್ ಮಾಡಿಕೊಂಡು ಒಮ್ಮೆ ಟ್ರೈ ಮಾಡಿ. ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ. ಮೊದಲಿಗೆ ಒಂದು ಪ್ಯಾನ್ಗೆ ಎಣ್ಣೆ, ಸಣ್ಣದಾಗಿ ಉದ್ದುದ್ದ ಕಟ್ ಮಾಡಿರೋವಂಥ ಈರುಳ್ಳಿನ ಸೇರಿಸ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಅದೇ ಪ್ಯಾನ್ಗೆ ಬೇಯಿಸಿಟ್ಕೊಂಡಿರೋವಂಥ ಮೊಟ್ಟೆ, ಖಾರದ ಪುಡಿ, ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದೇ ಎಣ್ಣೆಗೆ ಬಿರಿಯಾನಿ ಸ್ಪೈಸಸ್, ಟೊಮ್ಯಾಟೊ ಪ್ಯೂರಿ, ಪುದೀನ, ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಎಣ್ಣೆ ಮೇಲೆ ಬಂದಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಫ್ರೈಡ್ ಆನಿಯನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಆಗಿರುವಂಥ ಮೊಟ್ಟೆನ ಸಪ್ರೇಟಾಗಿ ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ. ಈ ಮಸಾಲ ಗ್ರೇವಿನ ಮಾಡ್ಕೊಳ್ಳೋ ಪಕ್ಕದಲ್ಲೇ ರೈಸ್ನು ಕೂಡ ಮಾಡ್ಕೋಬೇಕಾಗತ್ತೆ. ಸಪ್ರೇಟ್ ಒಂದು ಪ್ಯಾನ್ಗೆ ನೀರು, ಬಿರಿಯಾನಿ ಸ್ಪೈಸಸ್, ಪುದೀನ, ತುಪ್ಪ, 20 ಮಿನಿಟ್ಸ್ ನೆಂತಿಟ್ಕೊಂಡಿರುವಂಥ ಬಾಸುಮತಿ ಅಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದು 50% ಕುಕ್ ಆದಮೇಲೆ ಈ ಮಸಾಲ ಗ್ರೇವಿ ಮೇಲೆ ಫಸ್ಟ್ ಲೇಯರನ್ನು ಈ ಥರ ಹಾಕಿ ಫ್ರೈಡ್ ಆನಿಯನ್, ಪುದೀನ, ಫ್ರೈ ಮಾಡಿ ಇಟ್ಕೊಂಡಿರುವಂಥ ಮೊಟ್ಟೆನ ಸೇರಿಸ್ಕೊಂಡು ಇದ್ರ ಮೇಲೆ ಮತ್ತೊಮ್ಮೆ ಲೇಯರ್ನ ರೈಸ್ನ ಹಾಕಿ ಕೊನೆಯಲ್ಲಿ ಮತ್ತೊಮ್ಮೆ ಫ್ರೈಡ್ ಆನಿಯನ್, ಪುದೀನ, ಸಾಫ್ರಾನ್ ಮಿಲ್ಕ್, ಮಸಾಲ ನೀರು, ತುಪ್ಪನ ಸೇರಿಸ್ಕೊಂಡು 20 to 30 ಮಿನಿಟ್ಸ್ ದಮ್ ಮಾಡಿದರೆ ಮುಗೀತು. ತುಂಬಾ ರುಚಿಯಾಗಿರುವಂಥ ಹೈದರಾಬಾದಿ ಎಗ್ ಬಿರಿಯಾನಿ ಮನೆಯಲ್ಲೇ ರೆಡಿ ಆಗುತ್ತೆ. ಈ ಸ್ಟೆಪ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ.